ನಟಿ ದೀಪಿಕಾ ದಾಸ್ ಅವರಿಗೆ ಬೆದರಿಕೆಯ ಕರೆ ಬಂದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಕುರಿತಂತೆ ಅವರ ತಾಯಿ ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಟಿ ದೀಪಿಕಾ ದಾಸ್ಗೆ ಬೆದರಿಕೆಯ ಕರೆ. ಅಪರಿಚಿತ ವ್ಯಕ್ತಿಯಿಂದ ದೀಪಿಕಾ ಮತ್ತು ಅವರ ತಾಯಿಗೆ ಬೆದರಿಕೆಯ ಕರೆ ಬಂದಿರುವಂಥದ್ದು. ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಅಳಿಯ ವಂಚಿಸ್ತಿದ್ದಾನೆ ಅಂಥೇಳಿ ಅಪರಿಚಿತ ವ್ಯಕ್ತಿ ಧಮಕಿ ಹಾಕಿದಾರಂತೆ. ಅಪಪ್ರಚಾರ ಮಾಡದೇ ಇರೋದಕ್ಕೆ ಹಣವನ್ನು ಕೊಡಬೇಕು ಅಂಥೇಳಿ ಬೆದರಿಕೆ ಹಾಕಲಾಗಿದೆ. ದೀಪಿಕಾ ದಾಸ್ ತಾಯಿಯ ದೂರಿನ ಅಡಿ ಪ್ರಕರಣ ದಾಖಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಆರೋಪಿಗಾಗಿ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ರೀಸೆಂಟ್ ಆಗಿ ದೀಪಿಕಾ ದಾಸ್ ಅವರು ಮದುವೆ ಆದರು. ಅವರ ಗಂಡ ರಿಯಲ್ ಎಸ್ಟೇಟಲ್ಲಿ ಉದ್ಯಮಿ. ಈಗ ಅವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ವಂಚಿಸಿದ್ದಾರೆ. ಆ ವಿಚಾರ ನನಗೆ ಗೊತ್ತು. ಅದನ್ನು ಬಹಿರಂಗಪಡಿಸಬಾರ್ದು ಅಂದರೆ, ತೇಜೋವಧೆ ಮಾಡಬಾರ್ದು ಅಂದರೆ ನನಗೆ ಇಂತಿಷ್ಟು ಹಣವನ್ನು ಕೊಡಬೇಕು ಅಂಥೇಳಿ ದೀಪಿಕಾ ದಾಸ್ಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆಯನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರುವಂಥ ಒಂದು ಕೇಸು 308 ಸಬ್ ಕ್ಲಾಸ್ 2 ಅಂದರೆ ಎಕ್ಸ್ಟಾರ್ಷನ್ ಕೇಸ್ ಇದು ರಿಜಿಸ್ಟರ್ ಆಗಿದ್ದಿದೆ. ಈ ಕೇಸಲ್ಲಿ ಏನು ಅಂದರೆ ಸಾರಾಂಶ ಏನು ಅಂತಂದರೆ, ಇಲ್ಲಿ ಒಬ್ಬರು ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಒಬ್ಬ ಲೇಡಿದ್ದಾರೆ. ಅವ್ರ ಮದರ್ ಕಂಪ್ಲೇಂಟ್ ಕೊಟ್ಟಿರೋದು. ಯಾರೊಬ್ಬ ವ್ಯಕ್ತಿ ಮಧ್ಯರಾತ್ರಿ 1 ಗಂಟೆ ಹಿಂಗೆ ಫೋನ್ ಮಾಡಿಬಿಟ್ಟು ಅವರು ಯಾರ ಜೊತೆಗೆ ಈ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಮದುವೆ ಆಗಿದ್ದಿದೆ, ಆ ಮದುವೆ ಆದವ್ರ ಬಗ್ಗೆ ಏನೋ ಪರ್ಸ್ನಲ್ ಆಗಿ ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಹೇಳಿಬಿಟ್ಟು ಹೆದರಿಸಿ, ಇವರಿಬ್ಬರದ್ದು ಏನೇನಿದೆ, ಅದು ಅವನು ಏನು ಮಾಡ್ತಾನೆ ಏನು ಮಾಡಿಲ್ಲ, ಅವರ ಮಧ್ಯದ ಏನಾದರೂ ಡಿಫ್ರೆನ್ಸಸ್ ಇರ್ಬೋದು. ಆ ಬೇಸಿಸ್ ಮೇಲೆ ಅವ್ರಿಗೆ ಒಂದಿಷ್ಟು ಕಾಲ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾನೆ. ಆ ಬೇಸಿಸ್ ಮೇಲೆ ಒಂದು 308 ಸಬ್ ಕ್ಲಾಸ್ 2 ಕೇಸ್